ವಿದೇಶಿ ಹುಡುಗಿ ದೇಶಿ ಸಂಗೀತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸಮೀನಾ. ಸಂಗೀತದಲ್ಲಿ ಮೂಡಿತು ಒಲವು, ಸಾಗರ ದಾಟಿ ಬಂದಳು ಬಾಲೆ, ಬಿಸಿಲ ನಾಡಲ್ಲಿ ಹರಿಸುತ್ತಿದ್ದಾಳೆ ಸಂಗೀತದ ಅಲೆ. ಇದೇ ಹೊತ್ತಿನ ವಿಶೇಷ, ವಿದೇಶಿ ಹುಡುಗಿ ದೇಶಿ ಸಂಗೀತ. ಸಂಗೀತ ಅನ್ನೋದೇ ಹಾಗೆ, ಅದಕ್ಕೆ ಎಲ್ಲರನ್ನ ಸೆಳೆಯೋ ಮಾಂತ್ರಿಕ ಶಕ್ತಿ ಇದೆ. ಇನ್ನು ನಮ್ಮ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಕೇಳೋದೇ ಬೇಡ. ಸಂಗೀತ ಪ್ರಿಯರು ಮಾರು ಹೋಗ್ತಾರೆ. ಹೀಗೆ ಮಾರು ಹೋದ ವಿದೇಶಿ ಹುಡುಗಿಯೊಬ್ಳು ಈಗ ರಾಯಚೂರಿನಲ್ಲಿ ಕ್ಲಾರಿಯೋನೆಟ್ ಕಲಿತಿದ್ದಾಳೆ. ಎಂಥ ತನ್ಮಯತೆ, ಎಂಥ ಏಕಾಗ್ರತೆ. ಈಕೆ ನುಡಿಸೋ ವಾದನ ಕೇಳ್ತಾ ಇದ್ರೆ ಮನಸ್ಸು ಪ್ರಫುಲ್ಲವಾಗತ್ತೆ. ಅಂದ್ಹಾಗೆ ಈ ಯುವತಿ ಹೆಸರು ಗೆಲ್ಲಿಲಿಯಾ. ಫ್ರಾನ್ಸ್ ದೇಶದ ಈ ಯುವತಿಗೆ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಅಚ್ಚುಮೆಚ್ಚು. ಎಂಎ ವ್ಯಾಸಂಗ ಮಾಡ್ತಿರೋ ಗೆಲ್ಲಿಲಿಯಾ ಹಿಂದೂಸ್ತಾನಿ ಸಂಗೀತ ಕಲಿಯೋಕೆ ಅಂತಾನೆ ಫ್ರಾನ್ಸ್ನಿಂದ ಭಾರತಕ್ಕೆ ಹಾರಿ ಬಂದಿದ್ದಾಳೆ. ಕ್ಲಾರಿಯೋನೆಟ್ ಹಿಡಿದು ನಿಂತ್ರೆ ಆ ಸ್ವರ, ಸಂಗೀತ ಕಿವಿಗೆ ಇಂಪು ನೀಡುತ್ತೆ. ಸದ್ಯ ಬಿಸಿಲನಾಡು ರಾಯಚೂರು ನಗರದಲ್ಲಿ ಈಕೆ ಕ್ಲಾರಿಯೋನೆಟ್ ವಾದನ ತರಬೇತಿ ಪಡಿತಾ ಇದ್ದಾಳೆ. ಸ್ವರಸಂಗಮ ಸಂಗೀತ ವಿದ್ಯಾಲಯದಲ್ಲಿ ನಿತ್ಯವೂ ಶ್ರದ್ಧಾಭಕ್ತಿಯಿಂದ ಹಿಂದೂಸ್ತಾನಿ ಸಂಗೀತದ ಒಂದೊಂದೇ ಪಾಠಗಳನ್ನ ಅಭ್ಯಾಸ ಮಾಡ್ತಿದ್ದಾಳೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ಲಾರಿಯೋನೆಟ್ ವಾದಕ ಪಂಡಿತ್ ನರಸಿಂಹಲು ವಡವಾಟಿ ಈ ವಿದೇಶಿ ಯುವತಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದು ಕೇವಲ ಈ ಫ್ರಾನ್ಸ್ ಯುವತಿಗಷ್ಟೇ ಅಲ್ಲ. ಇದೇ ರೀತಿ ಇಲ್ಲಿ ಅನೇಕ ವಿದೇಶಿ ವಿದ್ಯಾರ್ಥಿನಿಯರು ಹಿಂದೂಸ್ತಾನಿ ಸಂಗೀತದಲ್ಲಿ ಕ್ಲಾರಿಯೋನೆಟ್ ವಾದನ ತರಬೇತಿ ಪಡೆಯೋಕೆ ಬರ್ತಾ ಇದ್ದಾರೆ. ರಾಯಚೂರಿನಂತಹ ಪುಟ್ಟ ಜಿಲ್ಲೆಯ ಕಲಾವಿದನೊಬ್ಬನ ಹಿಂದೂಸ್ತಾನಿ ಸಂಗೀತದ ಕ್ಲಾರಿಯೋನೆಟ್ ವಾದನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ. ಸಂಗೀತ ವಿದ್ವಾನ್ ಪಂಡಿತ ನರಸಿಂಹಲು ವಡವಾಟಿ ಅಮೆರಿಕಾದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಕ್ಲಾರಿಯೋನೆಟ್ ಪ್ರೊಫೆಸರ್ ಆಗಿದ್ದವರು. ಈ ವೇಳೆ ಅಲ್ಲಿನ ಅನೇಕ ವಿದ್ಯಾರ್ಥಿಗಳಿಗೆ ಹಿಂದೂಸ್ತಾನಿ ಕ್ಲಾರಿಯೋನೆಟ್ ವಾದನದ ತರಬೇತಿ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಇವರ ಕ್ಲಾರಿಯೋನೆಟ್ ವಾದನಕ್ಕೆ ಮನಸೋತ ಅಸಂಖ್ಯಾತ ವಿದೇಶಿ ವಿದ್ಯಾರ್ಥಿಗಳು ಇವರನ್ನೇ ಹುಡುಕೊಂಡು ರಾಯಚೂರಿಗೆ ಬರ್ತಾ ಇದ್ದಾರೆ. ಪಂಡಿತ ನರಸಿಂಹಲು ವಡವಾಟಿ ಅವರ ಮನೆಯಲ್ಲಿ ತಿಂಗಳುಗಟ್ಟಲೆ ಬಿಡಾರ ಹೂಡಿ ಕ್ಲಾರಿಯೋನೆಟ್ ತರಬೇತಿ ಪಡಿತಾ ಇದ್ದಾರೆ. बदल बरसन बदल बरसन ये नने नने बूंदन गरज गरज चहु और बिजले चमकत बादल बरसन ये बदल बरसन. I like this music, so I wanted to study with him, and I asked him if he was okay, and he said yes, of course. So I start to have lesson with him, and I really like it. So I decided to come back from study more. So now I'm staying with his family, and it's really great because they are really nice. It's really like my family. ವಿಶೇಷ ಅಂದ್ರೆ ಪಂಡಿತ್ ನರಸಿಂಹಲು ಅವರ ಮನೆಯೇ ಸದ್ಯ ಸಂಗೀತ ಪಾಠಶಾಲೆಯಾಗಿದೆ. ವಿದೇಶಿ ವಿದ್ಯಾರ್ಥಿನಿಯರು ಕ್ಲಾರಿಯೋನೆಟ್ ವಾದನ ಕಲಿಯೋಕೆ ಬಂದ್ರೆ ಅವರನ್ನ ಮನೆಯಲ್ಲಿಯೇ ಇಟ್ಕೊಂಡು ಗೌರವದಿಂದ ಕಾಣ್ತಾರೆ.
ವಿದೇಶಿ ಯುವತಿಯರನ್ನ ಮನೆ ಮಕ್ಕಳಂತೆ ನೋಡಿಕೊಂಡು ಸಂಗೀತದ ಜೊತೆಗೆ ಭಾರತೀಯ ಆಹಾರ ಪದ್ಧತಿ ಬಗ್ಗೆಯೂ ಹೇಳಿಕೊಡಲಾಗುತ್ತೆ. ಇದಕ್ಕೆ ನರಸಿಂಹಲು ವಡವಾಟಿ ಪತ್ನಿ ಸಂಪೂರ್ಣ ಸಾಥ್ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಡುಗೆ ತಯಾರಿಸೋದ್ರ ಕುರಿತು ಟಿಪ್ಸ್ ಕೂಡ ಕೊಡ್ತಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಇಲ್ಲಿ ಗ್ಲೆಲೀಲಿಯಾಳ ಗುರುಗಳ ಬಗ್ಗೆ ಮತ್ತಷ್ಟು ಹೇಳೋದಿದೆ. ಸಂಗೀತ ಕಲಿಬೇಕು ಅಂತ ಬಂದವರಿಗೆ ಅವರು ಎಂದೂ ನಿರಾಸೆ ಮಾಡಿಲ್ಲ. ಹೀಗಾಗಿ ಅವರು ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಅಭಿಮಾನಿಗಳನ್ನ ಹೊಂದಿದ್ದಾರೆ. ರಾಯಚೂರಿನ ಉದಯನಗರದಲ್ಲಿರುವ ಸ್ವರಸಂಗಮ ಸಂಗೀತ ವಿದ್ಯಾಲಯಕ್ಕೆ ಭೇಟಿ ಕೊಟ್ರೆ ನಿಮಗೆ ಹಿಂದೂಸ್ತಾನಿ ಸಂಗೀತ ಕಿವಿಗೆ ಇಂಪು ನೀಡುತ್ತೆ. ಈ ಸಂಗೀತ ಶಾಲೆಯಲ್ಲಿ ಸ್ಥಳೀಯ ಯುವಕ ಯುವತಿಯರಿಗೂ ಹಿಂದೂಸ್ತಾನಿ ಸಂಗೀತದ ಕ್ಲಾರಿನೆಟ್ ವಾದನ ಹೇಳಿಕೊಡಲಾಗುತ್ತೆ. ಪಂಡಿತ್ ನರಸಿಂಹಲು ವಡವಾಟಿ 1986ರಲ್ಲೇ ಆರಂಭಿಸಿದ ಪುಟ್ಟ ಸಂಗೀತ ವಿದ್ಯಾಲಯ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಭಾರತದಲ್ಲೇ ಹಿಂದೂಸ್ತಾನಿ ಸಂಗೀತದಲ್ಲಿ ಕ್ಲಾರಿನೆಟ್ ವಾದನ ಮಾಡುವ ಏಕೈಕ ವ್ಯಕ್ತಿಯನ್ನು ಹೆಗ್ಗಳಿಕೆಗೂ ನರಸಿಂಹಲು ವಡವಾಟಿ ಪಾತ್ರರಾಗಿರೋದು ಮತ್ತೊಂದು ವಿಶೇಷ. ಅಲ್ಲದೆ ಕಳೆದ ವರ್ಷ ಆಗಸ್ಟ್ 3ರಿಂದ 7ರವರೆಗೆ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಂಗೀತ ಸಮ್ಮೇಳನದ ಅಧ್ಯಕ್ಷರಾಗಿ ಕ್ಲಾರಿನೆಟ್ ವಾದಕ ನರಸಿಂಹಲು ವಡವಾಟಿ ಅವರನ್ನ ಆಯ್ಕೆ ಮಾಡಿದ್ದು ಇಲ್ಲಿ ಗಮನಾರ್ಹ. ವಿದೇಶಗಳಲ್ಲೆಲ್ಲ ವಡವಾಟಿಯವರ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಸೇರಿದಂತೆ ಜಗತ್ತಿನ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ರಾಯಚೂರಿನ ಕ್ಲಾರಿನೆಟ್ ವಾದಕ ನರಸಿಂಹಲು ವಡವಾಟಿ ಹೆಸರು ರಾರಾಜಿಸ್ತಾ ಇದೆ. ವಿದೇಶಗಳಲ್ಲಿ ಸ್ಕೂಲು ತೆಗೆದಕ್ಕಿಂತಲೂ ವಿದೇಶಿಯರೇ ನನ್ನ ಹತ್ರ ಬರ್ತಾ ಇದ್ದಾರೆ. ಫ್ರೆಂಚ್ ಇಂದ ಬಂದಿದ್ದಾರೆ, ಆಮೇಲೆ ಜರ್ಮನಿಂದ ಬರ್ತಾರೆ, ಆಮೇಲೆ ಅಮೆರಿಕದಿಂದ ಬರ್ತಾರೆ. ನನ್ನ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಸಂಗೀತ, ಭಾರತೀಯ ಸಂಗೀತವನ್ನ ಕಲ್ಕೊಂಡೋಗಿ ಅವರ ದೇಶದಲ್ಲಿ ಅದು ಪ್ರಚಾರ ಆಗುತ್ತಲ್ಲ, ಇದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ನರಸಿಂಹಲು ವಡವಾಟಿ ಸಂಗೀತ ಸಾಧನೆ ಮೆಚ್ಚಿ 10 ಹಲವಾರು ಪ್ರಶಸ್ತಿಗಳು ಹುಡುಕೊಂಡು ಬಂದಿವೆ. ಕರ್ನಾಟಕ ಸರ್ಕಾರ ಸಹ ಇವರನ್ನ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರನ್ನಾಗಿಯೂ ನೇಮಕ ಮಾಡಿತ್ತು. ಈ ಸಂಗೀತ ಆರಾಧಕ ಈಗ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ.
ದೇಶ ವಿದೇಶಗಳ ಅನೇಕ ವಿದ್ಯಾರ್ಥಿಗಳು ಇವರ ಸಂಗೀತ ವಿದ್ಯಾಲಯದಲ್ಲಿ ಹಿಂದೂಸ್ತಾನಿ ಸಂಗೀತದ ಒಂದೊಂದೇ ಮಜಲುಗಳನ್ನ ಕಲಿತಾ ಇದ್ದಾರೆ. ಅದರಲ್ಲೂ ವಿದೇಶಿ ವಿದ್ಯಾರ್ಥಿಗಳ ಆಸಕ್ತಿ ಕಂಡು ಸ್ವತಃ ನರಸಿಂಹಲು ವಡವಾಟಿ ಅವರಿಗೂ ಹೆಮ್ಮೆ ಇದೆ. ಹೀಗೆ ಇಲ್ಲಿ ವಿದೇಶದಿಂದ ಬಂದಿರೋ ಹುಡುಗಿ ದೇಸಿ ಸಂಗೀತ ಕಲಿತಿದ್ದಾಳೆ. ಈಕೆಯ ಸಂಗೀತಾಸಕ್ತಿ ನೋಡಿ ಈಕೆಯ ಗುರುಗಳು ಕೂಡ ತಮ್ಮ ಜ್ಞಾನವನ್ನ ಶಿಷ್ಯಳಿಗೆ ಧಾರೆ ಎರಿತಿದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.